ಈ ತುಳಸಿ ಮುಂದೆ ದೀಪ ಹಚ್ಚುವಾಗ ಒಂದು ದೀಪ ಹಚ್ಚಬೇಕೋ, 2 ಹಚ್ಚಬೇಕೋ ಅಥವಾ ಸಂಖ್ಯೆ ಇರುತ್ತಾ ಅಂತ ಖಂಡಿತವಾಗಿ ಖಂಡಿತವಾಗಿ ಒಳ್ಳೆ ಪ್ರಶ್ನೆನ ನೀವು ಕೇಳಿದ್ರಿ. ದೀಪಗಳನ್ನು ಹಚ್ಚಬೇಕಾದ್ರೆ ಈ ಬೆಸ ಸಂಖ್ಯೆಗಿಂತಲೂ ಸಹ ಸರಿ ಸಂಖ್ಯೆ ಅತ್ಯಂತ ಪಾವಿತ್ರತೆಯನ್ನು ತಾಳುತ್ತೆ. ನಿಮ್ಮ ಮನೆಗಳಲ್ಲಿ ನೀವು ನೋಡ್ಬೇಕಾದ್ರೆ 2 ದೀಪ ಕಂಬಗಳನ್ನು ತೆಗೆದುಕೊಳ್ತೀವಿ, 2 ಮಣ್ಣಿನ ದೀಪವನ್ನು ಇಡ್ತೇವೆ. ಆ ರೀತಿಯಾಗಿ ಸರಿ ಸಂಖ್ಯೆಯಲ್ಲಿ ಇಡುವಂಥದ್ದು ಅತ್ಯಂತ ಮುಖ್ಯ. ಸರಿ ಸಂಖ್ಯೆಯಲ್ಲಿ ಗುರುಗಳೇ, ನಾನು 2 ಕಂಬಗಳನ್ನು ದೀಪದ ಕಂಬ ಇಟ್ಟಿದ್ದೆ, ಆದರೆ ನಮ್ಮಲ್ಲಿ ಕಾಮಾಕ್ಷಿ ದೀಪವನ್ನು ಇಡುವಂಥದ್ದು ನಮ್ಮ ಸಂಪ್ರದಾಯ ಇದೆ ಅಂತ ಹೇಳ್ತಾರೆ. ಈ ಕಾಮಾಕ್ಷಿ ದೀಪ ಅನ್ನುವಂಥದ್ದು ಅದು ಸಿಂಗಲ್ ಆಗಿರುತ್ತೆ, ಅದು ಡಬಲ್ ಬರೋದಿಲ್ಲ. ಅದಕ್ಕೆ ಸಂಖ್ಯೆಯೇ ಅದಕ್ಕೆ ಎಣಿಕೆ ಆಗೋದಿಲ್ಲ. ಅದು ಲಕ್ಷ್ಮಿಯ ದೀಪ ಅಂತ, ಕಾಮಾಕ್ಷಿ ದೀಪ ಅಂತ ಇರುವಂಥದ್ದು. ಅದಕ್ಕೆ ಒಂದಿದ್ಮೇಲೆ ಅದನ್ನು ನೀವು ಎಣಿಕೆಯನ್ನು ಮಾಡದ ರೀತಿಯಲ್ಲಿ ಕಂಬಗಳನ್ನು ಇಡಬೇಕಾದ್ರೆ, ಜೋಡಿಯನ್ನು ಇಡಬೇಕಾದ್ರೆ ಅದು 2 ಇಡಬೇಕು. ಮಣ್ಣಿನ ದೀಪ ಇಡಬೇಕು 2 ಇಡಬೇಕು, ದೀಪದ ಕಂಬಗಳನ್ನಿಟ್ಟರು 2 ಇಡಬೇಕು. ಆದರೆ ಈ ಕಾಮಾಕ್ಷಿ ದೀಪವನ್ನು ಒಂದನ್ನು ನೀವು ಹಚ್ಚಬಹುದು, ಅದಕ್ಕೆ ಸಂಖ್ಯೆಗಳಿಗೆ ಅದು ಎಣಿಕೆ ಆಗೋದಿಲ್ಲ.